ನಮಸ್ಕಾರ ಗುರು, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈಗ ತುಮಕೂರಿಂದ ಬರೋಬ್ಬರಿ 100 ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡ್ಕೊಂಡು ತುಮಕೂರು ಡಿಸ್ಟಿಕ್ ಅಲ್ಲಿ ಬೇರೆ ಯಾವ ಜಾಗದಲ್ಲೂ ಕನ್ನಡ ಬಿಟ್ಟು ಬೇರೆ ಭಾಷೆನ ಅಷ್ಟು ಮಾತಾಡಲ್ಲ. ಆದ್ರೆ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ತಾಲೂಕಿನಲ್ಲಿ ಕನ್ನಡ ಜೊತೆ ಬೇರೆ ಭಾಷೆನ ಕೂಡ ಹೆಚ್ಚಾಗಿ ಮಾತಾಡ್ತಾರೆ. ಅದು ತೆಲುಗುನ ಮಾತಾಡ್ತಾರೆ. ಸೊ ಯಾವ್ದು ಆ ಒಂದು ಜಾಗ? ಹೌದು, ಇವತ್ತು ನಾವು ಪಾವಗಡ ತಾಲೂಕಿಗೆ ಬಂದಿದ್ದೀವಿ. ಸದ್ಯಕ್ಕೆ ಪಾವಗಡದ ಸಿಟಿಯಲ್ಲಿದ್ದೀವಿ. ಈಗ ಪಾವಗಡದ ಸಿಟಿಯಲ್ಲಿ ಏನೇನೆಲ್ಲ ಫೇಮಸ್ ಇದೆ, ಏನೇನಕ್ಕೋಸ್ಕರ ಫೇಮಸ್ ಆಗಿದೆ ಅಂತ ನೋಡೋಣ. ಈ ಒಂದು ಪಾವಗಡ ತಾಲೂಕು ತುಂಬಾ ಜನಗಳು ಇರುವಂತ ಜಾಗ ಆಗಿದ್ರು ಈ ಊರಿನಿಂದ ಬಿಟ್ಟು ಹೊರಗಡೆ ಇರೋರ್ಗೆ ಹೆಂಗ್ ಪಾವಗಡ ಪರಿಚಯ ಆಗಿದೆ ಅಂದ್ರೆ ಅದು ಶನಿಮಹಾತ್ಮ ದೇವಸ್ಥಾನದಿಂದ. ಆ ರೇಂಜ್ಗೆ ಈ ದೇವಸ್ಥಾನ ಫೇಮಸ್. ಸೊ ಈಗ ಆ ದೇವಸ್ಥಾನ ಹತ್ರ ಹೋಗೋಣ. ಈಗ ಟೈಮ್ ಆಲ್ರೆಡಿ ಒಂದು 7ರಿಂದ 7:30 ಆಗಿದೆ ಬೆಳಿಗ್ಗೆ. ಹೋಗೋಣ ಬನ್ನಿ. ಇದು ಈ ದೇವಸ್ಥಾನದ ಮೂಲ ಶೀತಲಾದೇವಿ ಅಂತ ಹೇಳ್ಬಿಟ್ಟು, ಇಲ್ಲಿ ಬಂಡೆ ಮೇಲೆ ಶೀತಲ ಯಂತ್ರ ಮತ್ತೆ ಬೀಜಾಕ್ಷರಿ ಅಕ್ಷರಗಳು ಬರೆದ್ಬಿಟ್ಟು 400 ವರ್ಷದ ಕೆಳಗಡೆ ಸ್ಥಾಪನೆ ಮಾಡಿದ್ದಾರೆ. ಈ ಮನೆಯಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳು ಗಂಡ್ಮಕ್ಳಾಗಿರ್ಬೋದು, ಸಂತಾನ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಇಲ್ಲ ಜಾಬ್ ಪ್ರಯತ್ನ ಪಟ್ಟು ಸಿಗದೇ ಇರೋರಾಗಿರ್ಬೋದು, ಇಲ್ಲ ಮನೇಲಿ ಯಾರೋ ಗ್ಯಾಸ್ ವಿಚಾರ, ವ್ಯವಹಾರ, ಕೋರ್ಟ್ ವಿಚಾರ, ನಿಮ್ಮ ಮನಸ್ಸಲ್ಲಿ ಏನೇ ಸಮಸ್ಯೆ ಇರಲಿ ಇಲ್ಲಿ ಬಂದು ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿಸ್ಕೊಂಡು ಇಲ್ಲಿ ಆ ದೇವರಿಗೆ ಅರಕೆ ಹೊತ್ಕೊಂಡೋದ್ರೆ 100% ಆಗುತ್ತೆ. ಇಲ್ಲಿ ಶನಿಮಹಾತ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರು. ಶನಿಮಹಾತ್ಮ ಗುಡಿ ಕಟ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊ. ಶನಿಮಹಾತ್ಮ ಒಂದೇ ಕಟ್ಟಿದ್ರೆ ವೃದ್ಧಿ ಆಗಲ್ಲ ಅಂತೇಳಿ ನವಗ್ರಹಗಳನ್ನ 1955 ಸ್ಥಾಪನೆ ಮಾಡಿದ್ದಾರೆ. ಇದು ಈ ದೇವಸ್ಥಾನದ ಮೂಲ. ನೀವು ಯಾವುದೇ ದೇವಸ್ಥಾನದ ಗರ್ಭಗುಡಿಗೆ ಹೋದ್ರೆ ಗವಾಕ್ಷಿ ಅನ್ನೋದು ಇರೋದಿಲ್ಲ. ಈ ದೇವಸ್ಥಾನದಲ್ಲಿ ಗವಾಕ್ಷಿ ಇರುತ್ತೆ ದೇವರಿಗೆ. ಈ ದೇವರಿಗೆ ಯಾವ ರೀತಿ ಅಂತಂದ್ರೆ, ಮನುಷ್ಯರಿಗೆ ಯಾವ ರೀತಿ ಗಾಳಿ, ಬೆಳಕು, ಮಳೆ ಯಾವ ರೀತಿ ಸ್ಪರ್ಶ ಆಗುತ್ತೋ ಅದೇ ರೀತಿ ಈ ದೇವರಿಗೂ ಸ್ಪರ್ಶ ಆಗುತ್ತೆ. ಅದಕ್ಕೆ ಈ ದೇವಿ ಹೆಸರು ಶೀತಲ ಅಂತ. ಶೀತಲ ಅಂದ್ರೆ ತಣ್ಣಗಿರುತ್ತೆ ಅಂತ ಅರ್ಥ. ಇದು ಶನಿಮಹಾತ್ಮ ಮತ್ತೆ ಅವ್ರ ಹೆಂಡತಿ ಜ್ಯೇಷ್ಠಾದೇವಿ ಉತ್ಸುಮೂರ್ತಿ. ನೀವು ಮೇಲ್ಗಡೆ ಏನ್ ನೋಡ್ಕೊಂಬಂದ್ರೆ ಅದು ಮೂಲ ಶನಿಮಹಾತ್ಮ ಆದ್ರೆ ಇದು ಉತ್ಸುಮೂರ್ತಿ. ಇಲ್ಲಿ ಶನಿಮಹಾತ್ಮಗೆ ಕಲ್ಯಾಣೋತ್ಸವ ಆಗುತ್ತೆ. ಇಲ್ಲಿ ಮಾತ್ರ ಶನಿಮಹಾತ್ಮ ಅವ್ರ ಹೆಂಡತಿ ಜೊತೆ ದರ್ಶನ ಸಿಗುತ್ತೆ. ಪುಣ್ಯಕ್ಕೆ ನಾವು ನಾರ್ಮಲ್ ಡೇಸ್ ಅಲ್ಲಿ ಬಂದಿದ್ದೀವಿ. ನಾವೇನಾದ್ರೂ ಶನಿವಾರ ಅಥವಾ ಯಾವ್ದಾದ್ರು ಶ್ರಾವಣ ಮಾಸದಲ್ಲಿ ಬಂದಿದ್ರೆ ಮಾತ್ರ ಇಲ್ಲಿ ಜನ ಸಾಗರನೇ ಇರ್ತಿತ್ತು. ದರ್ಶನ ಮಾಡಕ್ ಕೂಡ ಲೇಟ್ ಆಗ್ಬಿಡೋದು. ಸೊ ಇವತ್ತು ಆರಾಮಾಗಿ ದರ್ಶನ ಮಾಡಿದೀವಿ. ಈಗ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಶನಿಮಹಾತ್ಮ ದೇವಸ್ಥಾನದಿಂದ ಹಂಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಪಾವಗಡ ಬೆಟ್ಟ ಏನಿದೆ ಅದ್ರ ಎಂಟ್ರೆನ್ಸ್ ಅಲ್ಲಿ ಇರೋದು. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಪಾವಗಡದಲ್ಲಿರುವಂತಹ ಶನಿಮಹಾತ್ಮ ದೇವಸ್ಥಾನ ನೋಡಿಕೊಂಡು ನಾಗಲ್ಮಡಿಕೆ ಕಡೆ ಹೋಗ್ತಿದ್ದೀವಿ. ನಾಗಲ್ಮಡಿಕೆ ಅಂದರೆ ಅದು ಒಂದು ಊರು, ಒಂದು ದೇವಸ್ಥಾನ ಇದೆ, ಫೇಮಸ್ ದೇವಸ್ಥಾನ. ಇನ್ನು ಏನೇನಿದೆ ಅಂತ ಅಲ್ಲೇ ಹೋಗಿ ನೋಡೋಣ ಬನ್ನಿ. ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಈ ದೇವಸ್ಥಾನ ನೋಡೋಕ್ಕೆ. ಪ್ರತಿ ವರ್ಷಕ್ಕೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಊಟ ಮಾಡ್ಕೊಂಡು ಎಲ್ಲರೂ ಹೋಗ್ತಾರೆ. 3 ದಿನ ಇಲ್ಲಿ ಊಟ ಮಾಡ್ಕೊಂಡು ಹೋದರೆ ಈ ದೇವಸ್ಥಾನದಲ್ಲಿ ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ನಂಬಿಕೆ ಆಗಿದೆ. ಈಗ ನಾವು ನಾಗಲ್ಮಡಿಕೆಯ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ತಿನ್ಕೊಂಡು ನಾಗಲ್ಮಡಿಕೆಯ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಈ ನಾಗಲಮಡಿಕೆಯನ್ನು ಅಂತ್ಯ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಈಗ ಒಂದು ಹಾವನ್ನು 3 ಭಾಗದಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಒಂದು ತಲೆ, ಇನ್ನೊಂದು ದೇಹ, ಇನ್ನೊಂದು ಬಾಲ. ಹಾಗೆ ತಲೆಯನ್ನು ನಾವು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ ದೇಹದ ಭಾಗ ಇರೋದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಅಂತ ನಂಬ್ತೀವಿ. ಹಾಗೆ ಕೊನೆಗೆ ಈ ಬಾಲದ ಭಾಗ ಇರೋದು ಈ ನಮ್ಮ ನಾಗಲಮಡಿಕೆಯಲ್ಲಿ ಅಂತ ನಂಬ್ತೀವಿ. ಸೊ ಅದಕ್ಕೋಸ್ಕರ ಅಂತ್ಯ ಅಂದ್ರೆ ಲಾಸ್ಟ್ ಅಲ್ವಾ, ಹಾವಿನ ದೇಹದ ಲಾಸ್ಟ್ ಭಾಗ
ಬಾಲ ಅನ್ನೋದು. ಸೊ ಅದಕ್ಕೋಸ್ಕರ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಅಂತ ಕೂಡ ಕರೀತಾರೆ. ಈಗ ನೀವು ನೋಡ್ತಾ ಇದ್ದೀರಾ ನಾಗಲಮಡಿಕೆಯ ಡ್ಯಾಮ್ ಅನ್ನ. ಈ ಪಾವಗಡ ಹಾಗೂ ಸುತ್ತಮುತ್ತ ಹೆಂಗಂದ್ರೆ ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಒಂದ್ ತಕ್ಕಮಟ್ಟಿಗೆ ಅಷ್ಟೇ ಪ್ರಾಮುಖ್ಯತೆನ ತೆಲುಗುಗೂ ಕೂಡ ಕೊಡ್ತಾರೆ. ಯಾಕಂದ್ರೆ ಬಾರ್ಡರ್ ಏರಿಯಾಸ್ ಅಲ್ವಾ, ಏನು ಆಗಂಗಿಲ್ಲ. ಈಗ ಸದ್ಯಕ್ಕೆ ನಾವು ನಾಗಲಮಡಿಕೆ ಹತ್ರ ಇದೀವಿ. ಈ ನಾಗಲಮಡಿಕೆಯಿಂದ ಇನ್ನೇನು ಕೆಲವೇ ದೂರ ಹೋದ್ರೆ ನಮಗೆ ಆಂಧ್ರ ಪ್ರದೇಶ ಕರ್ನಾಟಕ ಬಾರ್ಡರ್ ಕೂಡ ಸಿಗುತ್ತೆ. ನೀರು ನಾವು ಅಂದ್ಕೊಂಡಂಗೆ ಏನು ಇಲ್ಲ, ಅಷ್ಟಕ್ಕಷ್ಟೇ ಇದೆ. ನೋಡಿ ಈ ಕಡೆ ತುಂಬಾ ಕಡಿಮೆ ಇದೆ, ಈ ಕಡೆ ಒಂದು ತಕ್ಕಮಟ್ಟಿಗೆ ಇದೆ ಅಷ್ಟೇ. ಏನಕ್ಕೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ತಾಲೂಕು ಮತ್ತೆ ಪಾವಗಡ ತಾಲೂಕಿನ ಸುತ್ತಮುತ್ತ ಅಷ್ಟೇನೆ ಮಳೆ ಸ್ವಲ್ಪ ಕಡಿಮೆ ಇರುವಂತದ್ದು. ಬೇರೆ ತುಮಕೂರು ಜಿಲ್ಲೆಯಲ್ಲಿ ಬೇರೆ ಎಲ್ಲಾ ಕಡೆನೂ ಒಂದು ತಕ್ಕಮಟ್ಟಿಗೆ ಮಳೆ ಇರುತ್ತೆ. ಬಟ್ ಈ ಪಾವಗಡ ತಾಲೂಕಿನಲ್ಲಿ ಬಿಸಿಲು ಜಾಸ್ತಿ, ಮಳೆ ಸ್ವಲ್ಪ ಕಡಿಮೆನೆ. ಸೊ ಈ ಒಂದು ಕಾನ್ಸೆಪ್ಟ್ ಇಂದ ಈಗ ನಾನು ಹೇಳ್ದಂಗೆನೆ ಬಿಸಿಲು ಜಾಸ್ತಿ, ಮಳೆ ಸ್ವಲ್ಪ ಕಮ್ಮಿನೇ. ಸೊ ಆ ಬಿಸಿಲಿನ ಹಾಗೂ ಸೂರ್ಯನ ಕಿರಣಗಳನ್ನ ಯೂಸ್ ಮಾಡ್ಕೊಂಡು ಈಗ ಸೋಲಾರ್ ಪಾರ್ಕ್ ನ ಮಾಡಿದ್ದಾರೆ ನಮ್ಮ ಪಾವಗಡದಲ್ಲಿ. ಅದನ್ನು ಕೂಡ ನೋಡ್ಕೊಂಡ್ ಬರೋಣ. ಅದು ಕೂಡ ಸಖತ್ ಫೇಮಸ್ ಆಗಿದೆ. ಏನಕ್ಕೆ ಅಂತ ಅಲ್ಲೇ ಹೋಗಿ ನೋಡೋಣ. ಈಗ ಪಾವಗಡ ಸೋಲಾರ್ ಪಾರ್ಕಿಗೆ ಎಂಟರ್ ಆಗ್ತಾ ಇದೀವಿ. ಅಕ್ಕಪಕ್ಕ ಎರಡು ಅದೇ ಕಾಣಿಸ್ತಿದೆ. ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಏನೇನು ಎಲ್ಲ ತಿಳ್ಕೊಳ್ಳೋಣ. ಸೊ ಫೈನಲಿ ಈಗ ನಾವು ಪಾವಗಡ ತಾಲೂಕಿನಲ್ಲಿರುವ, ಹಾಗೆ ಸದ್ಯಕ್ಕೆ ಇಡೀ ಇಂಡಿಯಾದಲ್ಲೇ 2ನೇ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಅಲ್ಲಿ ಇದೀವಿ. ಇದೇ ನೋಡಿ ನಮ್ಮ ಪಾವಗಡದ ಸೋಲಾರ್ ಪಾರ್ಕು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಅಥವಾ 100 ಅಲ್ಲ, 200 ಅಲ್ಲ, ಅಥವಾ 1000 ಅಲ್ಲ, 2000 ಅಲ್ಲ, 13,000 ಎಕರೆಗಳಿಂದ ಮಾಡಿರುವಂತ ಸೋಲಾರ್ ಪಾರ್ಕ್ ನೋಡ್ತಾ ಇದ್ದೀರಾ ಈಗ. ಈ ಸೋಲಾರ್ ಪಾರ್ಕ್ ಅನ್ನ ಕಟ್ಸೋಕೆ ಸುಮಾರು 13,000 ಎಕರೆಗಳನ್ನ ಯೂಸ್ ಮಾಡಿದ್ದಾರೆ. ಈ 13,000 ಎಕರೆಗಳನ್ನ ಎಲ್ಲ ಹೆಂಗ್ ತಗೊಂಡ್ರು ಗೌರ್ಮೆಂಟ್ ಇಂದ? ಖಂಡಿತ ಅಲ್ಲ. ಇದನ್ನ ತಗೊಂಡಿರೋದು ಹೆಂಗೆ ಅಂದ್ರೆ ಸುಮಾರು 2,000ಕ್ಕೂ ಹೆಚ್ಚು ಜನಗಳ ರೈತರ ಹತ್ರ ಈ ಅವರ ಜಮೀನನ್ನ ಲೀಸಿಗೆ ಪಡ್ಕೊಂಡಿದ್ದಾರೆ. ಅವ್ರ ಲೀಸಿಗೆ ಹೆಂಗ್ ಪೇ ಮಾಡ್ತಾರೆ ಅಂತ ಅಂದ್ರೆ ವರ್ಷಕ್ಕೆ 20,000 ರಿಂದ 30,000 ಅಷ್ಟು ರೇಂಜ್ ಅನ್ನ ಅಮೌಂಟ್ ಪೇ ಮಾಡ್ತಾರೆ ಒಂದು ಎಕರೆಗೆ ಅಂತ. ಅದೇ ರೀತಿ ವರ್ಷಕ್ಕೂ 5% ಅಷ್ಟು ಇನ್ಕ್ರೀಸ್ ಮಾಡ್ತಾರೆ ಆ ಲೀಸಿನ ರೇಟ್ ಅನ್ನ. ಅಷ್ಟೇ ಅಲ್ಲ, ಈ 13,000 ಎಕರೆ ಪಾರ್ಕ್ ಅನ್ನ 5 ಊರುಗಳಿಂದ ಕೂಡಿ ಕಟ್ಸಿದ್ದಾರೆ. ನೀವು ಕೇಳ್ಬೋದು ರೈತರು ಅಷ್ಟು ಸುಲಭವಾಗಿ ಕೊಟ್ಬಿಟ್ರ ಅಂತ. ಯಾಕೆಂದ್ರೆ ಮಳೆ ಅಂತೂ ಈ ಕಡೆ ತೀರಾ ಕಡಿಮೆ. ಅದರ ಜೊತೆ ಮಳೆ ಅಷ್ಟೇ ಅಲ್ಲ, ಅವ್ರ ಮನೆಯಿಂದ ಅವ್ರ ಜಮೀನಂತೂ ತುಂಬಾ ಸಖತ್ ದೂರ ಇರುತ್ತೆ. ಸೊ ಅದರಿಂದ ಬರೋಕ್ಕೂ ಕೂಡ ಅವ್ರಿಗೂ ರಿಸ್ಕು, ಮಾಡೋಕ್ಕೂ ಕೂಡ ತುಂಬಾ ರಿಸ್ಕು. ಅಲ್ಲಿ ಮಾಡಿದ್ರು ಈ ಕಾಲದಲ್ಲಿ ಫಲ ಸಿಗೋದು ರಿಸ್ಕು, ಆ್ಯಂಡ್ ಕೂಲಿಯವ್ರು ಕೂಡ ಬರೋದು ಕಷ್ಟ. ಸೊ ಅದರಿಂದ ಅವ್ರೇನ್ ಮಾಡಿದ್ರು, ಇವ್ರನ್ನ ನಂಬ್ಕೊಂಡು ಕೊಟ್ರು. ಇವರು ಕೇಳೋಕ್ಕೂ ಮುಂಚೆ ಏನಂತ ಹೇಳಿರ್ತಾರೆ, ಈ ಸೋಲಾರ್ ಪಾರ್ಕ್ ಕಟ್ಸುವಾಗ ನಿಮ್ಮವ್ರಿಗೇನೆ ಈ ಸೋಲಾರ್ ಪಾರ್ಕ್ ಅಲ್ಲಿ ಕೆಲಸ ಮಾಡೋಕೆ ಕೆಲಸ ಕೊಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಹಲವು ಜನಗಳ ಪ್ರಕಾರ ಅವ್ರು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ಸು ಅವ್ರು ಕೊಟ್ಟಿರೋ ಕೆಲಸಗಳಿಗೆ ರೀಚ್ ಆಗಿಲ್ಲ. ಸೊ ಕಾದ್ ನೋಡ್ಬೇಕಾಗಿದೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ಇದು ನಮ್ಮ ಇಂಡಿಯಾದಲ್ಲಿ 2ನೇ ಲಾರ್ಜೆಸ್ಟ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಯಾವುದು ಅಂದ್ರೆ ಅದು ರಾಜಸ್ಥಾನಲ್ಲಿರೋದು ಬಾದ್ಲಾ ಸೋಲಾರ್ ಪಾರ್ಕ್ ಅಂತ. ಅದು ಇದರಿಂದ ಕೇವಲ 1,000 ಎಕರೆ ಜಾಸ್ತಿ ಇದೆ, ಅಂದ್ರೆ 14,000 ಎಕರೆಯಿಂದ ಒಳಗೊಂಡಿದೆ. ಬಟ್ ಇದು 13,000 ಎಕರೆಗಳಿಂದ ಒಳಗೊಂಡಿದೆ. ಅಂಡ್ ಇದೇ ಸೋಲಾರ್ ಪಾರ್ಕ್ ನವ್ರು ಹೇಳ್ತಾರೆ 2027 ಇದು ಇನ್ನೂ ಎಕ್ಸ್ಟೆಂಡ್ ಮಾಡ್ತೀವಿ, ಅಂದ್ರೆ ಇನ್ನೂ ಒಂದು 10,000ಕ್ಕೂ 15,000 ಎಕ್ಸ್ಟ್ರಾ ಮಾಡಿ ಇಡೀ ಇಂಡಿಯಾಗೆ ನಂಬರ್ 1 ಲಾರ್ಜೆಸ್ಟ್ ಆದ್ರೂ ಆಗ್ಬೋದು ಅಂತ. ಜಾಗ ಕೊಟ್ಟಿರುವಂತ ಜನಗಳಿಗೆ ಕೆಲಸ ಕೊಡ್ಸಿದ್ರೆ ಖಂಡಿತ ಅವರು ಕೂಡ ಇನ್ನೊಂದ್ಸಲಿ ಕೊಡೋಕೆ ಯೋಚನೆ ಮಾಡ್ತಾರೆ. ನೋಡುವ ನಮ್ಮ ಹೆಮ್ಮೆಯ ಪಾವಗಡ ಸೋಲಾರ್ ಪಾರ್ಕ್ ಇಡೀ ಇಂಡಿಯಾಗೆ ಫಸ್ಟ್ ಲಾರ್ಜೆಸ್ಟ್ ಆಗುತ್ತಾ ಅಂತ. ಇದೇ ನೋಡಿ ನಾನು ಹಿಂದೆ ನೋಡ್ತಿರೋದು ನೀವೀಗ ಕರ್ನಾಟಕ ಸೋಲಾರ್ ಪಾರ್ಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು. ಇದು ಮೇನ್ ಬರೋದು ಕರ್ನಾಟಕ ನಮ್ಮ ಗೌರ್ಮೆಂಟ್ ಕೆಳಗಡೆನೆ. ಈ ಗೌರ್ಮೆಂಟ್ ಕೆಳಗಡೆ ಒಂದಷ್ಟು ಕಾಂಟ್ರಾಕ್ಟ್ ಇರ್ತವೆ. ಆ ಕಾಂಟ್ರಾಕ್ಟರ್ ಯಾರು ತಗೊಂತಾರೋ ಅವ್ರು ಇಷ್ಟಿಷ್ಟು ಎಕರೆನ ಅಂತ ಅವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಸದ್ಯಕ್ಕೆ 2019ವರೆಗೂ ಸೋಲಾರ್ ಪಾರ್ಕ್ ಫಸ್ಟ್ ಫೇಸ್ ಕಂಪ್ಲೀಟ್ ಆಗಿದೆ. ಆ ಫಸ್ಟ್ ಫೇಸ್ ಅಲ್ಲಿ 2,050 ಮೆಗಾವ್ಯಾಟ್ನಷ್ಟು ಕೆಪಾಸಿಟಿ ಕೂಡ ಹೊಂದಿದೆ. ಅಂಡ್ ಫ್ಯೂಚರ್ ಅಂದ್ರೆ ಸೋಲಾರ್ ಪಾರ್ಕ್ ಫೇಸ್ 2 ಅಲ್ಲಿ 3,000 ಮೆಗಾವ್ಯಾಟ್ವರೆಗೂ ಕೆಪಾಸಿಟಿ ಕೊಡ್ತೀವಿ ಅಂತ ಸೋಲಾರ್ ಪಾರ್ಕ್ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ ಅಷ್ಟೇ ಅಲ್ಲದೆ
13,000 ಎಕರೆ ಇರೋದು 20,000ವರೆಗೂ ಹೋದ್ರೂ ಹೋಗ್ಬೋದು. ಈ ಸೋಲಾರ್ ಪಾರ್ಕು ಒಂಥರ ಸಮುದ್ರ ಇದ್ದಂಗೆ. ನಿಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಕಾಣಿಸ್ತಿದೆ, ಬಟ್ ಎಲ್ಲಿ ಅಂತ್ಯ ಆಗ್ತಿದೆ ಅನ್ನೋದು ಕಾಣಿಸೋದೇ ಇಲ್ಲ, ತುದಿ ಅನ್ನೋದು ಕಾಣೋದೇ ಇಲ್ಲ ಇಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಬೇರೆ ಯಾವ್ದಾದ್ರು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ನಮಸ್ಕಾರ ಫ್ರಮ್ ಪಾವಗಡ ಸೋಲಾರ್ ಪಾರ್ಕ್.